ಗೃಹ ಬಳಕೆ ಸಿಲಿಂಡರ್ಗಾಗಿ ಗ್ರಾಮೀಣ ಭಾಗದಲ್ಲಿ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಾಲಗುಂದಿಯಲ್ಲಿ ನಡೆದಿರುವಂತ ಘಟನೆ ಇದು. ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ. ಸದ್ಯ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಕಾರಣ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದ ಯುದ್ಧ. ಒಂದೇ ಒಂದು ಸಿಲಿಂಡರ್ಗಾಗಿ ರಾತ್ರಿಡೀ ಕ್ಯೂ ನಿಂತಿದ್ದಾರೆ ಜನರು. ಒಂದು ಸಿಲಿಂಡರ್ ತಗೊಳ್ಳೋಕೆ ಇಂಥ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಸುತ್ತಮುತ್ತಲ ಗ್ರಾಮದಲ್ಲಿ ಸಮಸ್ಯೆ ಇದೆ. ಸಿಲಿಂಡರ್ ಅಭಾವದಿಂದ ಭಾರತ್ ಗ್ಯಾಸ್ ಏಜೆನ್ಸಿ ಬಂದ್ ಆಗ್ಬಿಟ್ಟಿದೆ. ಅಲ್ಲಿಗೆ ಸಪ್ಲೈ ಆಗ್ತಾ ಇಲ್ಲ ಗ್ಯಾಸ್. ಇದು ಕಲ್ಯಾಣ ಕರ್ನಾಟಕದ ಕಥೆ. ಆದ್ರೆ ಅಲ್ಲಿನ ಜನ ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಜನ ಅಡುಗೆ ಮಾಡಿಕೊಂಡು ತಿನ್ನೋದಕ್ಕೂ ಕೂಡ ಕಷ್ಟ ಸಾಧ್ಯವಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ರಾತ್ರಿಯೇ ಬಂದ್ಬಿಡ್ತಾರೆ. ರಾತ್ರಿ ಬಂದು ಅಲ್ಲಿ ಕ್ಯೂನಲ್ಲಿ ನಿಂತು ಬಿಡ್ತಾರೆ. ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಸಿಲಿಂಡರ್ ಅಭಾವದಿಂದ ಭಾರತ್ ಗ್ಯಾಸ್ ಏಜೆನ್ಸಿಯೇ ಬಂದಾಗ್ಬಿಟ್ಟಿದೆ ಎನ್ನುವಂತ ಮಾಹಿತಿ. ಜನರ ಪರದಾಟ, ಜನರ ಸಂಕಷ್ಟ ಇದನ್ನು ಕೇಳೋರು ಯಾರು? ಈಗಾಗಲೇ ಆಟೋ ಗ್ಯಾಸ್ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಇಲ್ಲ, ಗೃಹ ಬಳಕೆಯ ಗ್ಯಾಸ್ಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ. ಆದ್ರೆ ಜನರ ಪರದಾಟ ಮಾತ್ರ ತಪ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿಗಳ ಮುಂದೆ, ಪ್ರತಿಯೊಂದು ಗ್ಯಾಸ್ ಏಜೆನ್ಸಿಗಳ ಮುಂದೆ ನೀವು ಹೋದ್ರೆ ನಿಮ್ಗೆ ಕಾಣ ಸಿಗುವಂತ ಸಾಮಾನ್ಯವಾದಂಥ ದೃಶ್ಯಾವಳಿಗಳಿವೆ.